ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ನಮ್ಮ ಟಿ.ಟಿಗೆ ಸಂಬಂಧಿಸಿದಂಥ ಟೀಚರ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಹಿಸ್ಟ್ರಿ ಕ್ವಶನ್ ಅನಾಲಿಸಿಸಲ್ಲಿ 4ನೇ ವಿಡಿಯೋ, ಇನ್ನು 3 ವಿಡಿಯೋಗಳನ್ನು ನೀವು ಪ್ಲೇಲಿಸ್ಟಲ್ಲಿ ನೋಡ್ಬೋದು. 2019ರಲ್ಲಿ ವಿಶೇಷವಾಗಿ ಸೋಷಿಯಲ್ ಸೈನ್ಸ್ 6 ಯೂನಿಟ್ಗಳಲ್ಲಿ ಅಥವಾ 6 ಟಾಪಿಕ್ಗಳಲ್ಲಿ ಹಿಸ್ಟ್ರಿ ಕ್ವಶನ್ಸ್ ಯಾವ ರೀತಿ ಬಂದಿದೆ, ಅಥವಾ ಈ ಬಾರಿ 2024ರ ಟಿ.ಟಿ ಎಕ್ಸಾಮಿನೇಷನ್ಗಳಲ್ಲಿ ಅದರ ಆಪ್ಷನ್ಸಲ್ಲಿ ಹಿಸ್ಟ್ರಿ ಕ್ವಶನ್ಸ್ಗಳು ಹೇಗೆಲ್ಲ ಬರ್ಬೋದು ಅಂತ ಮಾತಾಡ್ತಾ ಹೋಗ್ತೀನಿ. ಈಗಾಗಲೇ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಈ ಬಾರಿ SC/ST ಫ್ರೀ ಕೋಚಿಂಗ್ ಟ್ರೈನಿಂಗ್ ಸೆಂಟರ್ ಆಗಿ ಸೆಲೆಕ್ಟ್ ಆಗಿದೆ. ಹಾಗೆ PDO ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ KS ಮತ್ತು ಇತರೆ ಎಲ್ಲ ಸ್ಟೇಟ್ ಲೆವೆಲ್ನ ಪರೀಕ್ಷೆಗಳಿಗೆ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಯನ್ನು ನೀಡ್ತಾ ಇದ್ದೇವೆ. ನೀವು ಇದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಬೋದು. ನೆಕ್ಸ್ಟ್ ಹಾಗಾದರೆ ಈ ಟಿ.ಟಿ ಪರೀಕ್ಷೆ 2019ರ ಟಿ.ಟಿ ಪೇಪರ್ಲಿ ಇತಿಹಾಸದ ಪ್ರಶ್ನೆಗಳೇನು ಬಂದಿದೆ ಅಂತಕ್ಕಂಥದ್ದು ನೋಡೋಣ. ನೋಡಿ, ವಿಶೇಷವಾಗಿ ನಮಗೆ ಬಂದಿರತಕ್ಕಂಥ ಪ್ರಶ್ನೆ, ನನಗೆ ಹೊಡೆತಗಳು ಅಂದರೆ ಕೆಲವು ಡೆಫಿನಿಷನ್ಸ್ ಮೇಲೆ ಟೆಕ್ಸ್ಟ್ ಬುಕ್ಸಲ್ಲಿರ್ತಕ್ಕಂಥ ಡೆಫಿನಿಷನ್ಸ್ಗಳನ್ನು ಏನು ಮಾಡಿದ್ದಾನೆ, ಕ್ವಶನ್ಸ್ಗಳಾಗಿ ಕೊಟ್ಟಿದ್ದಾನೆ. ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಶವಪೆಟ್ಟಿಗೆಯ ಕೊನೆಯ ಮೊಳೆಗಳಾಗಲಿವೆ, ತಮ್ಮ ಸಾವಿಗೂ ಮುನ್ನ ಹೀಗೆ ಹೇಳಿ ಘೋಷಿಸಿದವರು ಯಾರು? ಲೈಕ್ ದಿಸ್, ಈ ಶವಪೆಟ್ಟಿಗೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆ ಹೇಗೆ ಬಂದಿದೆ. ನಿಮ್ಗೆ ಈಗಾಗಲೇ ಆನ್ಸರ್ ಗೊತ್ತಾಗಿದೆ. 1928ರಲ್ಲಿ ಈ ಲಾಹೂರ್ ಅಂತಕ್ಕಂಥ ಪ್ಲೇಸಲ್ಲಿ ಈ ಸೈಮನ್ ಕಮಿಷನ್ ಈ ಬಿಳಿಯರ ಆಯೋಗ ಏನಿದೆ, ಈ 7 ಜನ ಬಿಳಿಯರನ್ನು ಒಳಗೊಂಡಂಥ ಸೈಮನ್ ಕಮಿಷನ್ನ ವಿರೋಧಿಸಿ ಲಾಲಾ ಲಜಪತ್ ರಾಯ್ ಅಂತಕ್ಕಂಥವರು ಈ ಸ್ಯಾಂಡರ್ಸನ ಲಾಠಿ ಹೇಟಿಗೆ ಸತ್ತು ಹೋಗ್ತಾರೆ. ಬಟ್ ಇದು ಇತಿಹಾಸದಲ್ಲಿ ಮತ್ತೊಂದು ತಿರುವನ್ನು ಪಡೆಯುತ್ತೆ. ಈ ಲಾಲಾ ಲಜಪತ್ ರಾಯ್ ಅಂತಕ್ಕಂಥವ್ರನ್ನು ಸ್ಯಾಂಡರ್ಸ್ ಲಾಠಿ ಏಟಿಂದ ಇವರು ನವೆಂಬರ್ 17ಕ್ಕೆ ಸತ್ತು ಹೋಗ್ತಾರೆ. ಈ ಲಾಲಾ ಲಜಪತ್ ರಾಯ್ ಸಾವಿಗೆ ಕಾರಣನಾದಂಥ ಸ್ಯಾಂಡರ್ಸನನ್ನು ಡಿಸೆಂಬರ್ 17, 1928ಕ್ಕೆ ರಾಜಗುರು, ಸುಖದೇವ್ ಮತ್ತು ಭಗತ್ ಸಿಂಗ್ ಮತ್ತು ಚಂದ್ರಶೇಖರ್ ಆಜಾದ್ ಈ 4 ಜನ ಗುಂಡಿಟ್ಟು ಕೊಂದು ಏನು ಮಾಡ್ತಾರೆ, ಇದರಲ್ಲಿ 3 ಜನರನ್ನು ಲಾಹೋರ್ ಜೈಲಿಗೆ ಹಾಕ್ತಾರೆ. ಚಂದ್ರಶೇಖರ್ ಆಜಾದ್ ತನ್ನನ್ನೇ ತಾನು ಶೂಟೌಟ್ ಮಾಡ್ಕೊಂಡು ಸತ್ತು ಹೋಗ್ತಾರೆ. ಹಾಗಾದರೆ ಈ 3 ಜನರನ್ನು ಲಾಹೋರಲ್ಲಿ 1931 ಮಾರ್ಚ್ 24ಕ್ಕೆ ಅವ್ರನ್ನ ಗಲ್ಲಿಗೇರಿಸಬೇಕಾಗಿರುತ್ತೆ. ಆದರೆ ಮುಂಚಿತವಾಗಿ ಒಂದು ದಿನ 23ಕ್ಕೆ ಏನು ಮಾಡ್ತಾರೆ, ಗಲ್ಲಿಗೆ ಹಾಕ್ತಾರೆ ಇರ್ವಿನ್ ಫ್ಯಾಕ್ಟ್ ಪ್ರಕಾರ. ಲೈಕ್ ದಿಸ್, ಈ ಪ್ರಶ್ನೆಗೆ ಗೊತ್ತಾಯಿತು ಲಾಲಾ ಲಜಪತ್ ರಾಯ್ ಅಂತ. ಹಾಗೆ ನಮಗೆ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ವಿಶೇಷವಾಗಿ ಏನೆಲ್ಲ ಪ್ರಶ್ನೆಗಳು ಬರ್ಬೋದು ನಮಗೆ. ನೋಡಿ, ಇವರು 1945 ಡೆತ್ ನ್ಯೂಸ್ ಮಾತಾಡಿದ್ರೆ ಬ್ಯಾಂಕಾಕಲ್ಲಿ ವಿಮಾನ ಒಂದು ಹತ್ತಿದ್ರ ಮೂಲಕ ಯಂಗ್ ಓಲ್ಡ್ ಮ್ಯಾನ್ ಆಫ್ ಹಿಸ್ಟ್ರಿ ಅಂತ ಕರಿತೀವಿ, ಇಂಡಿಯಾ ಅಂತ ಕರಿತೀವಿ ಸುಭಾಷ್ ಚಂದ್ರ ಬೋಸ್. ಹಾಗಾದರೆ ಬಾಲ ಗಂಗಾಧರ ತಿಲಕ್ 1920 ನಾನ್ ಕೋಆಪರೇಷನ್ ಮೂಮೆಂಟ್ ಸತ್ತ ಅಥವಾ ಆರಂಭಗೊಂಡ ದಿನ ಆಗಸ್ಟ್ 1ನೇ ತಾರೀಕು ಸತ್ತಂಥ ಒಬ್ಬ ದೇಶೀಯ ನಾಯಕ ಯಾರು ಅಂದರೆ ಬಾಲ ಗಂಗಾಧರ ತಿಲಕ್. ಹಾಗೆ ಬಿಪಿನ್ ಚಂದ್ರಪಾಲ್ ವೃತ್ತಿಯಲ್ಲಿ ಒಬ್ಬ ಪತ್ರಕರ್ತನಾಗಿದ್ದ. ಒಂದೇ ಮಾತರಂ ಇರ್ಬೋದು, ಇಂಡಿಪೆಂಡೆಂಟ್ ಇರ್ಬೋದು, ಟ್ರಿಬ್ಯುನಲ್ ಪತ್ರಿಕೆ, ಈ 3 ಪತ್ರಿಕೆಗಳ ಮೇಯ್ನ್ ಎಡಿಟರ್ ಯಾರು ಅಂದರೆ ಬಿಪಿನ್ ಚಂದ್ರಪಾಲ್. ಹಾಗಾದರೆ ನಮಗೆ ಲಾಲಾ ಲಜಪತ್ ರಾಯ್ ಸಾವಿಗೆ ಕಾರಣನಾಯಿತು. ಲಾಲಾ ಲಜಪತ್ ರಾಯ್ ಸಾವಿಗೆ ಕಾರಣನಾದಂಥ ಸ್ಯಾಂಡರ್ಸ್ ಅಥವಾ ಸೈಮನ್ ಕಮಿಷನ್ ವಿರೋಧಿಸಿ ಇವರು ಡೆತ್ ಆದರು. ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ಹಾಗಾದರೆ ನಮಗೆ ವಿಶೇಷವಾಗಿ ಮತ್ತೆ ಪ್ರಶ್ನೆ ಬಂದೆ, ಸ್ವಾತಂತ್ರ್ಯ ನಂತರ ಭಾರತದ ಸರ್ಕಾರಕ್ಕೆ ಹರಸಾಹಸದ ಕೆಲಸವಾಗಿದ್ದೆ ಅವನು. ನಿರಾಶ್ರಿತರ ಸಮಸ್ಯೆಯಿಂದಲೇ ಗಾಂಧೀಜಿಗೆ ಏನಾಯಿತು, ಮುಳುವಾಯಿತು ಅಂತಕ್ಕಂಥದ್ದು. ಮತೀಯ ಗಲಭೆಗಳು, ಸರ್ಕಾರದ ರಚನೆ ಇರ್ಬೋದು, ದೇಶೀಯ ಸಂಸ್ಥಾನದ ವಿಲೀಕರಣ ಅಂತಕ್ಕಂಥದ್ದು ಇರ್ಬೋದು. ನೋಡಿ, ನಿರಾಶ್ರಿತರ ಸಮಸ್ಯೆಯನ್ನು ಬಗೆಹರಿಸೋದಕ್ಕಾಗಿ 1948 ಜನವರಿ 13 ಗಾಂಧೀಜಿಯವರ ಒಂದು ಕೊನೆಯ ಉಪವಾಸ. ಬಟ್ ಗಾಂಧೀಜಿಯವರು ಡೆತ್ ಆಗಿದ್ದು 1948 ಈ ಜನವರಿ 30 ದೆಹಲಿಯ ಬಿರ್ಲಾ ಮಂದಿರದಲ್ಲಿ ಮರ್ಟಿಯರ್ಸ್ ಡೇ ಅಂತ ಕರಿತೀವಿ. ಆದರೆ ಈ ಕಮ್ಯುನಿಯಲ್ ಡಿಸಿಷನ್ಸ್ ಏನಿತ್ತು, ಮತೀಯ ತೀರ್ಪು ಅಥವಾ ಮತೀಯ ಗಲಭೆಗಳೇನಿತ್ತು, ಈ ಧಾರ್ಮಿಕವಾದಂಥ ಹಿಂದೂ ಮುಸ್ಲಿಂ ಗಲಭೆಗಳಿಂದ ಏನಾಗಿತ್ತು ಅಂದರೆ ಕೆಲವು ಸರ್ಕಾರ ರಚನೆಗೆ ತೊಂದರೆ ಆಯಿತು. ಹಾಗೆ ಸರ್ಕಾರದ ರಚನೆ ಅಥವಾ ದೇಶೀಯ ಸಂಸ್ಥಾನಗಳು, ಯಾಕೆಂದರೆ ಆಲ್ರೆಡಿ ಈ ಸುಮಾರು 562 ಸಂಸ್ಥಾನಗಳಲ್ಲಿ ನಾವೇನು ಕಾಶ್ಮೀರ ಇರ್ಬೋದು, ಜುನಾಗಢ್ ಇರ್ಬೋದು, ಹೈದರಾಬಾದ್ ಸಂಸ್ಥಾನ ಇರ್ಬೋದು, ಈ ಸಂಸ್ಥಾನಗಳನ್ನು ಬಿಟ್ಟು ರಚನೆ ಮಾಡೋದಕ್ಕೆ ಸಿದ್ಧ ಇದ್ವಿ. ಆದರೆ ಮೇಜರ್ ಪಾಯಿಂಟ್ ಯಾವುದು ಅಂದರೆ ಮತೀಯ ಗಲಭೆಗಳು.
ಈ ಕಮ್ಯುನಿಯಲ್ ಪ್ರಾಬ್ಲಮ್ಸ್ ಏನಿತ್ತು ಇದರಿಂದ ಸರ್ಕಾರ ರಚನೆಗೆ ಒಂದು ಹರಸಾಹಸ ಆಯಿತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾದಂಥ ವಿಚಾರ. ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ, ದುರ್ಗೇಶ ನಂದಿನಿ ಇದು ಅವರ ಪ್ರಥಮ ಕಾದಂಬರಿಯಾಗಿತ್ತು. ಏಕೆಂದರೆ ಬಂಕಿಮಚಂದ್ರ ಚಟರ್ಜಿಯವರ ಒಂದು ಆನಂದ ಮಠ ಕಾದಂಬರಿ ಆಗಿದ್ದರೆ ನೀವೆಲ್ಲ ಹಾಕ್ಬಿಡ್ತಿದ್ರಿ. ಈ ಆನಂದ ಮಠ ಅಂತಕ್ಕಂಥದ್ದು ಈ ನಾವೆಲ್ಲಲ್ಲಿ ಏನಾಗಿದೆ, ಒಂದೇ ಮಾತರಂ ಗೀತೆ ಅಂತಕ್ಕಂಥದ್ದಿದೆ. ಇದು ರಚನೆ ಆಗಿದ್ದು ಬಂಕಿಮಚಂದ್ರ ಚಟರ್ಜಿ ಅವ್ರದ್ದು. ಹಾಗೆ ಈ ಕಪಾಲಕುಂಡಲ ಮತ್ತು ದುರ್ಗೇಶ ನಂದಿನಿ ಅಂತಕ್ಕಂಥ ಪುಸ್ತಕನೂ ಸಹ ಯಾರ್ದು ಅಂದರೆ ಈ ಒಂದು ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅಂತಕ್ಕಂಥದ್ದು, ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಇವ್ರದ್ದು. ಈ ದುರ್ಗೇಶ ನಂದಿನಿ ಅಂತಕ್ಕಂಥ ವಿಷಯಗಳು ಸಂಬಂಧಿಸಿದಂತೆ ಈ ನಮಗೆ ವಿಶೇಷವಾದ ಅಂಶಗಳು ಗೊತ್ತಾಯಿತು. ಹಾಗಾದರೆ ಇದಾದ ಮೇಲೆ ವಿಶೇಷವಾಗಿ ನಮಗೆ ಮುಂದಿನ ಪ್ರಶ್ನೆ ಏನು? 1857 ಜೂನ್ನಲ್ಲಿ ಬ್ರಿಟಿಷ್ ವಿರುದ್ಧ ಲಕ್ನೋದಲ್ಲಿ ದಂಗೆ ಎದ್ದವರು ಯಾರು? ಲಕ್ನೋದಲ್ಲಿ ದಂಗೆ ಎದ್ದವರು. ಇಲ್ಲಿ ದಂಗೆಯಲ್ಲಿ ಲೀಡರ್ಸ್ ಮತ್ತು ಪ್ಲೇಸ್ಗಳ ಬಗ್ಗೆ ಹಜರತ್ ಬೇಗಂ ಅಂತಕ್ಕಂಥವಳು ಎಲ್ಲಿ ದಂಗೆ ಎದ್ಲು ಅಂದರೆ ಲಕ್ನೋದಲ್ಲಿ. ಯಾರನ್ನು ತನ್ನ ದತ್ತು ಪುತ್ರನಾದಂತಹ ಈ ಒಂದು ಬಿರ್ಜಿಷ್ ಖಾನನ್ನು ಏನು ಮಾಡಿದ್ಲು, ತೊಡ್ಕೊಂಡು ಇವಳು ಬಿರ್ಜಿಷ್ ಖಾನ್ ಅಂತಕ್ಕಂಥವನನ್ನು ಇಟ್ಕೊಂಡು ದಂಗೆಯನ್ನು ಆರಂಭ ಮಾಡಿದ್ದು. ಇವಳು ವಜೀದ್ ಆಲಿ ಶಾನ ಮಡದಿ ಈ ಹಜರತ್ ಬೇಗಂ ಲಕ್ನೋದಲ್ಲಿ ದಂಗೆಯನ್ನು ಸ್ಟಾರ್ಟ್ ಮಾಡಿದ್ಲು. ಹಾಗೆ ಮಂಗಲ್ ಪಾಂಡೆ ವೈಯಕ್ತಿಕವಾಗಿ ಫಸ್ಟು 1857 ಈ ಮಾರ್ಚ್ 29 ದಂಗೆಯನ್ನು ಆರಂಭ ಮಾಡಿದವರು ಯಾರು? ಮಂಗಲ್ ಪಾಂಡೆಗೆ ಸಂಬಂಧಿಸಿದಂತೆ 1857ರಲ್ಲಿ ಇವರು ಸ್ಟಾರ್ಟ್ ಮಾಡಿದ್ದು ಎಲ್ಲಿ ಅಂದರೆ ಬ್ಯಾರಕ್ಪುರ. ಈ ಬ್ಯಾರಕ್ಪುರ ಅಂತಕ್ಕಂಥದ್ದು ವೆಸ್ಟ್ ಬಂಗಾಳನ ಒಬ್ಬ ಬ್ರಾಹ್ಮಣ ಸಿಪಾಯಿ ಮಂಗಲ್ ಪಾಂಡೆ, ಇವನು ಬ್ಯಾರಕ್ಪುರದಲ್ಲಿ ಸ್ಟಾರ್ಟ್ ಮಾಡ್ದ. ಏನು ಈ ಒಂದು ಬ್ರಿಟಿಷ್ ವ್ಯಕ್ತಿಗಳನ್ನು ಗುಂಡಿಟ್ಟು ಕೊಲ್ಲೋದಕ್ಕೆ ಹೋಗಿ ಏನು ಇವನು ಗಲ್ಲಿಗೆ ಏರ್ದ. ಹಾಗೆ ನಾನಾ ಸಾಹೇಬ್ ಅಂತಕ್ಕಂಥವನು ದಂಗೆ ನೇತೃತ್ವ ವಹಿಸಿದ್ದೆಲ್ಲಿ ಅಂದರೆ ಕಾನ್ಪುರದಲ್ಲಿ 2ನೇ ಬಾಜಿರಾವನ ದತ್ತುಪುತ್ರ, ಭಾರತದ ಗ್ಯಾರಿಬಾಲ್ಡಿ ಅಂತ ಕರೀತಾ ನಾನಾ ಸಾಹೇಬ ಇಲ್ಲೇನು ಮಾಡ್ದ, ದಂಗೆ ನಾಯಕತ್ವ ವಹಿಸ್ದ. ಹಾಗೆ ನಾನಾ ಸಾಹೇಬನ ಸೇನಾನಿಯಾದಂಥ ತಾಂತ್ಯ ಟೋಪಿ, ಇವಳು ಏನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಒಂದು ಇದಕ್ಕೆ ಬಂದು ಸೇರಿಕೊಳ್ತಾನೆ ತಾಂತ್ಯ ಟೋಪಿ. ಈ ತಾಂತ್ಯ ಟೋಪಿಗೆ ಸಂಬಂಧಿಸಿದಂಥ ಪ್ರಶ್ನೆಯನ್ನು ಕೇಳೋದಾದರೆ ಈ ಮಾನ್ಸಿಂಗ್ ಅಂತಕ್ಕಂಥ ಒಬ್ಬ ದೇಶದ್ರೋಹಿಯ ಸುಳಿವಿನಿಂದ ಈತ ಮರಣವಂತನೇ. ಇವನು ದಂಗೆಯ ನಾಯಕತ್ವ ವಹಿಸಿದ್ದು ಗ್ವಾಲಿಯರ್ನಲ್ಲಿ, ಮಧ್ಯಪ್ರದೇಶದ ಗ್ವಾಲಿಯರ್, ಕಾನ್ಪುರ, ನಮಗೆ ಬ್ಯಾರಕ್ಪುರ, ಹಾಗೆ ಇಲ್ಲಿ ಲಕ್ನೋ. ಈ ಅಂಶಗಳ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಹಾಗಾದರೆ ಮುಂದಿನ ಅಂಶವನ್ನು ನಾವು ನೋಡೋದಾದರೆ ಹಿಂದೂಸ್ತಾನದ ಪ್ರಥಮ ನಕ್ಷೆ ನೀಡಿದವರು ನೋಡಿ, ಬ್ಲೂ ಪ್ರಿಂಟ್ ಅಲ್ಲ, ಮ್ಯಾಪನ್ನು ನೋಡಿ. ರಾಬರ್ಟ್ ಕ್ಲೈವ್ ಇದೆ, ಜೇಮ್ಸ್ ರೆನೆಲ್ ಇದೆ, ಹಾಗೆ ಈ ಕರ್ನಾಟ್ ನಡ್ಯೂಕ್ ಇದೆ, ಅದೇ ರಾಜ್ಕುಮಾರ್ ಅರ್ಥರ್ ಇದೆ. ರಾಬರ್ಟ್ ಕ್ಲೈವ್ ಅಂತಕ್ಕಂಥನು ಡ್ಯುಯಲ್ ಗೌರ್ಮೆಂಟ್ ಬಗ್ಗೆ ಮತ್ತು ಭಾರತಕ್ಕೆ ಒಬ್ಬ ಗುಮಸ್ತನಾಗಿ ಬಂದು ಲೇಖನಿ ಹಿಡಿಯುವ ಕೈ ಖಡ್ಗವನ್ನು ಹಿಡಿದು ಪ್ಲಾಸಿ ಕದನದಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿದನು. ಆದರೆ ನಮ್ಗೆ ಇದಕ್ಕಿಂತ ಮುಂಚೆ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಇದಕ್ಕಿಂತ ಮುಂಚೆನೇ ಸುಮಾರು 1781 ಸುಮಾರಿಗೆ ಒಂದು ಬಂಗಾಳದ ಒಂದು ಬ್ಲೂ ಪ್ರಿಂಟ್ ರಚನೆ ಮಾಡೋದನ್ನು ಸಿದ್ಧಪಡಿಸ್ತಾನೆ ಯಾರು ಅಂದರೆ ಜೇಮ್ಸ್ ರೆನೆಲ್ ಅಂತ. ಇವನೇ ಇಂಡಿಯನ್ ಮ್ಯಾಪಿಗೆ ಸಂಬಂಧಿಸಿದಂತೆ ಅಥವಾ ಹಿಂದೂಸ್ತಾನದ ಮ್ಯಾಪ್ ನಕ್ಷೆಗೆ ಒಂದು ಮೇಕಿಂಗ್ ಮಾಡಿದಂಥವನು ಅಂತ ಗೊತ್ತಿರಬೇಕು. ಹಾಗಾದರೆ ಫ್ರೆಂಡ್ಸ್, ಈ ಪ್ರಶ್ನೆ ಆದಮೇಲೆ ಮುಂದಿನ ಪ್ರಶ್ನೆ, ಭಕ್ತಿ ಎಂಬ ಸಂಸ್ಕೃತದ ಪದವು ಬಜ್ ಎಂಬ ಮೂಲದಿಂದ ಬಂದಿದ್ದು ಹಾಗೆಂದರೆ ಜ್ಞಾನ, ಶಕ್ತಿ, ಮೋಕ್ಷ ಮತ್ತು ಕರ್ಮ. ಯಾವತ್ತು ನಾವು ಜ್ಞಾನದ ಮೂಲಕ ಮಾತ್ರ ಈ ಒಂದು ಭಕ್ತಿಯನ್ನು ಪಡಿಬೋದು. ಹಾಗಾದರೆ ಈ ಒಂದು ಬಜ್ ಅಂತಕ್ಕಂದರೆ ಜ್ಞಾನ ಎಂದರ್ಥ ಅಂತ ಗೊತ್ತಿದೆ. ಹಾಗಾದರೆ ವಿಶೇಷವಾಗಿ ಮೋಕ್ಷ ಅಂದರೆ ಕೊನೆಗೆ ಶಕ್ತಿ, ಮೋಕ್ಷ, ಕರ್ಮ, ಜ್ಞಾನ ಮಾರ್ಗದ ಮೂಲಕ ನಾವು ಮುಕ್ತಿಯನ್ನು ಪಡಿಬೋದು ಅನ್ನೋ ಪದ ಅರ್ಥ ಆಗಬೇಕು ನಿಮಗೆ. ಹಾಗಾದರೆ ತರುಣ ಬಂಗಾಳ ಚಳುವಳಿ ಹರಿಕಾರಿ ಯಾರು? ಈ ಒಂದು ಯಂಗ್ ಬಂಗಾಳಿ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ದು 1826ರಲ್ಲಿ. ಒಬ್ಬರು ವಿಶೇಷವಾಗಿ ಯಾರು ಅಥವಾ ಯಾವ ಯೂನಿವರ್ಸಿಟಿಯಲ್ಲಿ ಇವರು ಸೇರಿಕೊಂಡಿದ್ರು ಪ್ರೊಫೆಸರ್ ಆಗಿ ನೋಡಿ, ಹೆನ್ರಿ ಲೂಯಿಸ್ ವಿವಿಯನ್ ಮತ್ತು ಈ ಎಡೋರೋಜಿ ಅಂತಕ್ಕಂಥವರೇ ಈ ತರುಣ ಬಂಗಾಳದ ಚಳುವಳಿಯ ಮುಖ್ಯ ಅಧಿಕಾರಿಯಾಗಿದ್ದರು. 1826ರಲ್ಲಿ ಬಂಗಾಳದಲ್ಲಿ ಯಂಗ್ ಬಂಗಾಳಿ ಮೂಮೆಂಟ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗಿದ್ರ ಬಗ್ಗೆ ನಮಗೆ ಅರಿವಿರಬೇಕು ಸ್ನೇಹಿತರೆ.
ಎಸ್, ಹಾಗಾದರೆ ವಿಶೇಷವಾಗಿ ನಮಗೆ ಮುಂದಿನ ಪ್ರಶ್ನೆ ಏನು ಕೇಳ್ಬೋದು? ದೆಹಲಿ ಸುಲ್ತಾನರ ಕಾಲದ ಬೃಹತ್ ಉದ್ಯಮ ಹತ್ತಿ ಬಟ್ಟೆ ಅಂತ ನಿಮಗೆ ಗೊತ್ತಿದೆ. ಹತ್ತಿ ಬಟ್ಟೆ ಕಾಟನನ್ನು ಇವರು ಹೆಚ್ಚಾಗಿ ಬಳಕೆ ಮಾಡಿದ್ರಿಂದ ಸಕ್ಕರೆ ಆಗಲಿ ತಾಮ್ರ ಆಗಲಿ ಕಬ್ಬಿಣದ ಬಳಕೆ ಇತ್ತು. ಆದರೆ ನೇಯ್ಗೆ ಏನಿದೆ ಇದರ ಫ್ಯಾಕ್ಟ್ರಿಗಳು ಇತ್ತು ದೆಹಲಿ ಸುಲ್ತಾನರ ಕಾಲದಲ್ಲಿ. ನೇಯ್ಗೆ ಇದು ಟೆಕ್ಸ್ಟ್ ಬುಕ್ಸಲ್ಲಿರೋಂಥ ಪ್ರಶ್ನೆ. ದೆಹಲಿ ಸುಲ್ತಾನರ ಕಾಲದ ಬೃಹತ್ ಒಂದು ಏನು ಉದ್ಯಮ ಅಂತ ಗೊತ್ತಾಯಿತು. ನೆಕ್ಸ್ಟ್ ಆದರೆ ನಾವು ಮುಂದಿನ ಪ್ರಶ್ನೆಯಲ್ಲಿ ಕ್ರಮದಲ್ಲಿ ರಜಪೂತ್ ರಾಜ್ಯಗಳ ರಾಜಧಾನಿಯನ್ನು ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಬುಂದೇಲ್ಖಂಡ, ವಾರಣಾಸಿ, ಅಜ್ಮೀರ್, ಕನೂಜ್ ಅಂತ ಇದೆ. ನೋಡಿ, ವಿಶೇಷವಾಗಿ ಇಲ್ಲಿ ಕನೂಜ್, ಬುಂದೇಲ್ಖಂಡ, ವಾರಣಾಸಿ ಈ ಅಂಶಗಳಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಕೇಳಿದ್ದಾರೆ. ಬಟ್ ರೈಟ್ ಆನ್ಸರ್ ಕೇಳಿದ್ದಾರೆ. ನಮಗೆ ವಿಶೇಷವಾಗಿ ರಜಪೂತ್ ಪ್ರತಿಹಾರರು ಅಂತಕ್ಕಂಥದ್ದು ಬರೋದು ಎಲ್ಲಿ ಅಂದರೆ ಕನೂಜ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಗಹಡವಾಲರು ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಅಥವಾ ಈ ಒಂದು ಅಹಾಡವಾಲರು ಅಂತಕ್ಕಂಥದ್ದು ವಾರಣಾಸಿ. ಚಾಂದೇಲರು ಬರ್ತಕ್ಕಂಥದ್ದು ಮಧ್ಯಪ್ರದೇಶ ಉತ್ತರ ಪ್ರದೇಶದ ನಡುವೆ ಇರತಕ್ಕಂಥ ಬುಂದೇಲ್ಖಂಡ. ಆದರೆ ಒಂದು ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ, ಚೌಹಾನರು ಅಜ್ಮೀರಲ್ಲಿ ಬರ್ತಾರೆ ರಾಜಸ್ಥಾನದಲ್ಲಿ. 1, 2, 3, 4 ಈ ಮೂರನೇ ಆಪ್ಷನ್ಸ್ ಏನಿದೆ ಇದು ಸರಿಯಾದ ಉತ್ತರ. ನೋಡಿ, ರಜಪೂತರ ರಾಜಧಾನಿಗಳನ್ನು ಜೋಡಿಸ್ಬೇಕು ಕ್ರಮವಾಗಿ ಅಂತ ಕೇಳಿದ್ದಾನೆ. ಇದು ಸರಿಯಾದ ಉತ್ತರ ಸ್ನೇಹಿತರೆ. ಎಸ್, ಹಾಗಾದರೆ ನಾವು ಮುಂದಿನ ಪ್ರಶ್ನೆ ನೋಡೋದಾದರೆ, ಅಲ್ಲಾವುದ್ದೀನ್ ಖಿಲ್ಜಿಯ ಸಹಾನ್ ಈ ಮಂಡಿ ಎಂಬ ಉನ್ನತಾಧಿಕಾರಿಯನ್ನು ನಿಯಂತ್ರಿಸಲು ನೇಮಿಸಲಾಯಿತು. ಇದನ್ನು ನಿಯಂತ್ರಿಸಲು ನೇಮಕಾಯಿತು. ಸೇನೆ, ಸಿಪಾಯಿ, ಕುದುರೆಗಳು, ಕುದುರೋಪಯೋಗಿ ಮತ್ತು ಮಾರುಕಟ್ಟೆ. ಯಾಕೆಂದರೆ ಈ ದೆಹಲಿ ಸುಲ್ತಾನರ ಕಾಲದಲ್ಲಿ ಒಂದು ಬೃಹತ್ ಸೇನೆ ಕಟ್ಟಿದವನು, ಹಾಗೆ ಹಾಜರಾತಿ ಪದ್ಧತಿಯನ್ನು ತಂದವನು, ಹಾಗೆ ದಾಗ್ ಸಿಸ್ಟಮನ್ನು ತಂದಂಥವನು, ಹಾಗೆ ವೇತನ ಪದ್ಧತಿಯನ್ನು ತಂದಂಥವನು, ಹಾಗೆ ಈ ಮಾರುಕಟ್ಟೆಯ ಸುಧಾರಣೆಯನ್ನು, ಬೃಹತ್ ಸೇನೆ ಇದ್ದುದರಿಂದ ಪ್ರತಿದಿನ ಜನರಿಗೆ ಕಡಿಮೆ ಬೆಲೆಗೆ ಈ ವಸ್ತುಗಳು ಸಿಗಬೇಕು ಅಂತ ಏನು ಮಾಡಿದ, ಮಾರುಕಟ್ಟೆ ಸುಧಾರಣೆಯನ್ನು ತಂದ. ಹಾಗಾದರೆ ಈ ಮಾರುಕಟ್ಟೆ ಸುಧಾರಣೆಯನ್ನು ಸಹಾನ್ ಈ ಮಂಡಿ ಅಂದರೆ ಮಾರುಕಟ್ಟೆಯನ್ನು ನೋಡ್ಕೊಳ್ಳೋದಕ್ಕೆ ಈ ಅಧಿಕಾರಿ ಇದ್ದ. 10ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಗೊತ್ತಾಯಿತು ಅಂತಕ್ಕಂಥದ್ದು. ಸೇನೆ, ಸಿಪಾಯಿ, ಕುದುರೆಗಳ ದುರುಪಯೋಗ ಅದೆಲ್ಲ ದಾಗ್ ಪದ್ಧತಿಯನ್ನು ತಂದದೇ ದುರುಪಯೋಗ ಆಗುತ್ತೆ ಅಂತ. ಹಾಗೆ ಪಟ್ಟದ ಕಲ್ಲಿನಲ್ಲಿರುವ ದೇವಾಲಯಗಳಲ್ಲಿ ಅತಿ ಪ್ರಮುಖವಾದ ದೇವಾಲಯ ನೋಡಿ, ನಮಗೆ ಬಾದಾಮಿ ಚಾಲುಕ್ಯರಲ್ಲಿ ಬರ್ತಕ್ಕಂಥ ಪಟ್ಟದ ಕಲ್ಲಿರ್ಬೋದು, ಐಹೊಳೆ ಇರ್ಬೋದು ಮತ್ತು ಬಾದಾಮಿ ಇರ್ಬೋದು. ಹಾಗಾದರೆ ವಿಶೇಷವಾಗಿ ವಿರೂಪಾಕ್ಷ, ಮಲ್ಲಿಕಾರ್ಜುನ, ವಿಶ್ವನಾಥ, ಪಾಪನಾಥ, ಗಳಗನಾಥ ಇವೆಲ್ಲ ಬರೋದಿಲ್ಲ ಅಂದರೆ ಪಟ್ಟದ ಕಲ್ಲಲ್ಲಿ. ಅದರಲ್ಲಿ ಯಾವನಂತ ಕೇಳಿದರೆ ಇವರು ಅತಿ ಪ್ರಮುಖವಾದದ್ದು. ನೋಡಿ, ವಿಶ್ವನಾಥ, ಪಾಪನಾಥ, ಗಳಗನಾಥ ಇವೆಲ್ಲ ಪಟ್ಟದ ಕಲ್ಲಲ್ಲಿ ಬರುತ್ತೆ. ಈಗ ವಿರೂಪಾಕ್ಷ ಅತಿ ಪ್ರಮುಖವಾದದ್ದು. ಹಂಪಿಯಲ್ಲಿ ಬಿಟ್ಟರೆ ಪಟ್ಟದ ಕಲ್ಲಲ್ಲಿ ವಿರೂಪಾಕ್ಷ ಇದೆ. ಈ ವಿರೂಪಾಕ್ಷ ದೇವಾಲಯವನ್ನು ಪಲ್ಲವರ ಮೇಲಿನ ವಿಜಯದ ನೆನಪಿಗಾಗಿ 2ನೇ ವಿಕ್ರಮಾದಿತ್ಯನ ಮಡದಿಯಾದಂತಹ ಈ ಲೋಕ ಮಹಾದೇವಿ ಏನು ಮಾಡ್ತಾಳೆ, ನಿರ್ಮಾಣ ಮಾಡ್ತಾಳೆ. ಹಾಗಾದರೆ ಈ ಲೋಕ ಮಹಾದೇವಿಯ ತಂಗಿ 2ನೇ ವಿಕ್ರಮಾದಿತ್ಯನ ಮತ್ತೊಬ್ಬ ಮಡದಿಯಾದಂತಹ ಈ ಒಂದು ತ್ರೈಲೋಕ ಮಹಾದೇವಿ ಮಲ್ಲಿಕಾರ್ಜುನ ದೇವಾಲಯವನ್ನು ಪಟ್ಟದ ಕಲ್ಲಲ್ಲಿ ನಿರ್ಮಾಣ ಮಾಡ್ತಾಳೆ. ಹಾಗಾದರೆ ವಿರೂಪಾಕ್ಷ ದೇವಾಲಯ ಎಲ್ಲೆಲ್ಲಿದೆ ಸ್ನೇಹಿತರಂದರೆ, ಮೇಜರಾಗಿ ನಮಗೆ ಪಟ್ಟದ ಕಲ್ಲಲ್ಲೊಂದಿದೆ, ಹಂಪಿಯಲ್ಲೊಂದಿದೆ. ಇದು ನಿಮಗೆ ವಿಶೇಷವಾಗಿ ಗೊತ್ತಿರಬೇಕು. ಹಾಗೆ ವಿಶ್ವನಾಥ ಮತ್ತು ಪಾಪನಾಥ, ಗಳಗನಾಥ ದೇವಾಲಯಗಳು ಎಲ್ಲಿದೆ ಅಂದರೆ ಪಟ್ಟದ ಕಲ್ಲಲ್ಲಿದೆ. ಪ್ರೆಸೆಂಟ್ ಪಟ್ಟದ ಕಲ್ಲು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್, ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಜೇಷನ್ಸ್ ಯುನೆಸ್ಕೋಗೆ ಸೇರಿರ್ತಕ್ಕಂಥ ಒಂದು ಸೈಟ್. ಹಂಪಿ, ಪಟ್ಟದಕಲ್ಲು, ವೆಸ್ಟರ್ನ್ ಘಾಟ್ಸ್ ಮತ್ತು ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರ 4 ಪ್ಲೇಸ್ ಕರ್ನಾಟಕದಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಸೇರಿದೆ. ಹಾಗಾದರೆ ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದವರು ನೋಡಿ, ಶಿವಸ್ಕಂದ ವರ್ಮ, ಇಮ್ಮಡಿ ಪುಲಿಕೇಶಿ, ನರಸಿಂಹವರ್ಮ ಮತ್ತು ಮಹೇಂದ್ರ ವರ್ಮ. ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ಈ 642ರಲ್ಲಿ 13 ವರ್ಷಗಳ ಕಾಲ ಈ ವಾತಾಪಿಯನ್ನು ವಶಪಡಿಸ್ಕೊಂಡವನು ಯಾರು ಅಂದರೆ 1ನೇ ನರಸಿಂಹವರ್ಮ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇರಬೇಕು ಸ್ನೇಹಿತರೆ. ಪಲ್ಲವರು ಮತ್ತು ಅವರಿಗೆ ಸಂಬಂಧಿಸಿದಂಥ ವಿಶೇಷ ಅಂಶಗಳೇನು ಅಂತ ನೋಡಿ. ರಾಜಗೃಹ, ವೈಶಾಲಿ, ಪಾಟಲಿಪುತ್ರ ಮತ್ತು ಕುಂಡಲಿ ವನಕ್ಕೆ ಸಂಬಂಧಿಸಿದಂಥ 2ನೇ ಬೌದ್ಧ ಸಮಾವೇಶ ನಡೆದಿದ್ದು ಎಲ್ಲಿ?
ನೋಡಿ, ರಾಜಗೃಹ ಅಂದರೂ ಒಂದೇ, ಪಾಟಲಿಪುತ್ರ ಅಂದರೂ ಒಂದೇ, ಪಾಟ್ನಾ ಅಂದರೂ ಒಂದೇ. ವಿಶೇಷವಾಗಿ ನಾವು ಅದನ್ನು ಈಗಿನ ಪಾಟ್ನಾ ಅಂತ ಕರಿತೀವಿ. ಗಿರಿವಜ್ರ ಅಂದರೂ ಒಂದೇ. ನೋಡಿ, 483 BCEನಲ್ಲಿ ರಾಜಗೃಹದಲ್ಲಿ ಈ ಒಂದು ಅಜಾತಶತ್ರುವಿನ ಆಶ್ರಯದಲ್ಲೇನಾಯಿತು, ಫಸ್ಟ್ ಬೌದ್ಧ ಸಮ್ಮೇಳನ ನಡೀತು. ವೈಶಾಲಿ ಬಿಹಾರದಲ್ಲಿ 383ರಲ್ಲಿ BCEನಲ್ಲಿ, ಅಂದರೆ ಬಿಫೋರ್ ಕಾಮನ್ ಇರಾದಲ್ಲಿ ಈ ಒಂದು ಎರಡನೇ ಬೌದ್ಧ ಸಮ್ಮೇಳನ ವೈಶಾಲಿಯಲ್ಲಿ ನಡೀತು ಅಂತಕ್ಕಂಥದ್ದು. ಇದರ ಆಶ್ರಯದಾತ ಯಾರು ಅಂದರೆ ಕಾಲಕೋಶ ಅಂತಕ್ಕಂಥವನು, ಕಾಲಾಶೋಕ ಅಥವಾ ಕಾಲಕೋಶ. ಹಾಗೆ 250 BCಯಲ್ಲಿ ನಡೆದದ್ದು ಅಶೋಕ ಆಶ್ರಯದಾತ ಆಗಿದ್ದ ಪಾಟಲಿಪುತ್ರದಲ್ಲಿ ನಡೀತು. ಹಾಗೆ 100 ಹಾಗೆ 100 ಕ್ರಿಸ್ತ ಶಕ ಅಥವಾ ಕಾಮನ್ ಇರಾದಲ್ಲಿ ಕಾನಿಷ್ಕನ ಆಶ್ರಯದಲ್ಲಿ ನಡೆದಂಥದ್ದು 4ನೇ ಬೌದ್ಧ ಸಮ್ಮೇಳನ. ಇದು 1ನೇದು, ಇದು 2ನೇದು, ಇದು 3ನೇದು, ಇದು 4ನೇ ಬೌದ್ಧ ಸಮ್ಮೇಳನಗಳನ್ನು ಆರ್ಡರ್ ಕೊಟ್ಟಿದ್ದಾರೆ. ಅಜಾತಶತ್ರು, ಕಾಲಕೋಶ, ಅಶೋಕ ಮತ್ತು ಕಾನಿಷ್ಕ. ಆದರೆ ಈ ಪ್ರಶ್ನೆಗೆ ರೈಟ್ ಆನ್ಸರು ವೈಶಾಲಿ, ಬಿಹಾರದ ವೈಶಾಲಿ. ಹಾಗಾದರೆ ಮುಂದೆ ಗುಪ್ತರ ವಂಶದ ಸ್ಥಾಪಕ ಬುದ್ಧಗುಪ್ತ, ಪುರಗುಪ್ತ, ಸ್ಕಂದಗುಪ್ತ ಮತ್ತು ಶ್ರೀಗುಪ್ತ. ಫೌಂಡರ್ ಯಾರು ಅಂದರೆ ಶ್ರೀಗುಪ್ತ. ಈ ಸ್ಕಂದಗುಪ್ತನ ಕಾಲದಲ್ಲಿ ಊಣರ ದಾಳಿ ಭಾರತದ ಮೇಲಾಯಿತು. ಒಂದು ಕ್ರೂರ ಜನಾಂಗವಾದಂಥ ಊಣರ ದಾಳಿಯಾಗಿದ್ದು ಸ್ಕಂದಗುಪ್ತನ ಕಾಲದಲ್ಲಿ. ಹಾಗೆ ಕುಮಾರಗುಪ್ತನ ಕಾಲದಲ್ಲಿ ಆಗಿದ್ದು ಈ 5ನೇ ಶತಮಾನದಲ್ಲಿ ನಳಂದ ವಿಶ್ವವಿದ್ಯಾಲಯ. ಹಾಗೆ ಸಮುದ್ರಗುಪ್ತ ಮತ್ತು 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂಥವನು ಕಾಳಿದಾಸ ಮತ್ತು ಪಾಹಿಯನ್ನ ಭೇಟಿ ಬಗ್ಗೆ ನಾವು ಮಾತಾಡ್ಬೋದು. ಹಾಗಾದರೆ ಇವರಲ್ಲಿ ಒಬ್ಬರು ಆಡಳಿತದಲ್ಲಿ ಸಹಕರಿಸಲು ಅಷ್ಟಪ್ರಧಾನ, ಪೇಶ್ವೆಗಳು, ಅಮಾತ್ಯ ಇರ್ಬೋದು, ವಜೀರ ಇರ್ಬೋದು, ಅಷ್ಟಪ್ರಧಾನವನ್ನು ತಂದಂಥವನು ಯಾರು ಅಂದರೆ ಈ ಒಂದು ಶಿವಾಜಿ. ಹಾಗೆ ಕಂದಾಯ ಪದ್ಧತಿಗಳಲ್ಲಿ ಚೌಸ್ ಮತ್ತು ಸರ್ದೇಶ್ಮುಖಿ, ಹಾಗೆ ಗೆರಿಲ್ಲಾ ಯುದ್ಧ ಪದ್ಧತಿ, ಅದರ ಜೊತೆಗೆ ಈ ಮೋಡಿ ಸ್ಕ್ರಿಪ್ಟ್ ಅಂತಕ್ಕಂಥ ಒಂದು ಗುಪ್ತ ಬರವಣಿಗೆ ಯಾರ ಕಾಲದಲ್ಲಿತ್ತು? ಮರಾಠರ ಕಾಲದಲ್ಲಿತ್ತು. ಹಾಗಾದರೆ ಶಿವಾಜಿಗೆ ಸಂಬಂಧಿಸಿದಂಥ ಅಂಶಗಳನ್ನು ನೋಡಿದ್ವಿ. ಗಂಗೈಕೊಂಡ ಚೋಳಪುರಂ ಎಂಬ ಹೆಸರಿನ ಹೊಸ ರಾಜಧಾನಿಯನ್ನು ನಿರ್ಮಾಣ ಮಾಡಿದವನು ರಾಜರಾಜ, ಪಾರಂತಕ, 1ನೇ ರಾಜೇಂದ್ರ ಮತ್ತು ಆದಿತ್ಯ ಅಂತಿದೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ 1ನೇ ರಾಜೇಂದ್ರ ಅಂತ. ರೈಟ್ ಆನ್ಸರ್ ಯಾವುದು ಅಂದರೆ 1ನೇ ರಾಜೇಂದ್ರ. ಹಾಗಾದರೆ ನಮಗೆ ಇಲ್ಲಿ ಮೇಜರಾಗಿ ಪ್ರಶ್ನೆಗಳು, ಈ ಪ್ರಶ್ನೆಗೂ ಬೇಕಾದಂಥ ಆನ್ಸರ್ ನಮಗೆ ಗೊತ್ತಾಯಿತು ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ಇದಾದಮೇಲೆ ಬುಕ್ಕರಾಯನು ಆ ದೇಶದ ರಾಜನಿಗೆ ರಾಯಭಾರಿಯನ್ನು ಕಳಿಸಿಕೊಟ್ಟನು. ವಿಜಯನಗರ ಸಾಮ್ರಾಜ್ಯದ ಬುಕ್ಕರಾಯ ಎಲ್ಲಿ ಕಳಿಸ್ಕೊಟ್ಟ? ಈ ಒಂದು ಚೀನಾದ ಜನಾಂಗಕ್ಕೆ ಅಥವಾ ಚೀನಾ ಜನಾಂಗದಲ್ಲಿದ್ದಂಥ ಒಬ್ಬ ರಾಜರಿಗೆ ರಾಯಭಾರಿನ ಕಳಿಸ್ಕೊಡ್ತಾನೆ ಬುಕ್ಕರಾಯ. ಅಲ್ಲಿ ಸಿಲೋನ್ ಇದೆ, ಈಜಿಪ್ಟ್ ಇದೆ, ಪರ್ಷಿಯಾ ಇದೆ. ಅದರ ರೈಟ್ ಆನ್ಸರು ಚೀನಾ, ಬುಕ್ಕರಾಯನಿಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ ಹಾಗಾದರೆ ಅಕ್ಬರ್ನಾಮನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸಿದವರು ಯಾರು? ನೋಡಿ, ಅಕ್ಬರ್ನಾಮನ್ನು ಬರೆದಂಥವ್ನು ಯಾರು ಅಂದರೆ ಅಬುಲ್ ಫಜಲ್ ಅಂತಕ್ಕಂಥದ್ದು ಗೊತ್ತಿದೆ, ಅಬುಲ್ ಫಜಲ್ ಅಂತ. ಆದರೆ ಅಕ್ಬರ್ನಾಮನ್ನು ಭಾಷಾಂತರಿಸಿದವನು ಹೆನ್ರಿ ವಿರಿಡ್ಜ್ ಅಂತಕ್ಕಂಥವನು, ಹೆನ್ರಿ ಬೇವ್ರಿಡ್ಜ್ ಅಂತಕ್ಕಂಥವನು ಇದನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿದವನು. ಸರ್ ವಿಲಿಯಂ ಜೋನ್ಸ್ ಅಂತಕ್ಕಂಥವನು ಕಾಳಿದಾಸನ ಅಭಿಜ್ಞಾನ ಶಾಕುಂತಲೆಯನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿದ. ಹಾಗಾದರೆ ನಮಗೆ ಇಷ್ಟು ಪ್ರಶ್ನೆಗಳ ಬಗ್ಗೆ ಮಾಹಿತಿ ತಿಳ್ಕೊಂಡ್ವಿ. ಈ ವಿಡಿಯೋಸ್ ಇಷ್ಟ ಆಗಿದ್ದರೆ ಇತರಿಗೆ ಪರಿಚಯಿಸಿ. ಇದು ನಾನು TET ಬಗ್ಗೆ ಸೋಷಿಯಲ್ ಸೈನ್ಸಲ್ಲಿ 4ನೇ ವಿಡಿಯೋ ನಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋನ ಮುಂದಿನ ತರಗತಿಯಲ್ಲಿ ಮಾತಾಡೋಣ. ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ಇಷ್ಟ ಆಗಿದ್ದರೆ ಇತರಿಗೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.